ನೀವೆಲ್ಲ ಅಲ್ಲೇ ಇರ್ರಿ, ನಿಂತ ಜಾಗದಿಂದ ಕದಲಬೇಡಿ. ಎಲ್ಲಿಗೂ ಹೋಗ್ತಿದ್ಯಾ? ಗುರುಗಳು ಅಲ್ಗಾಡ್ಬೇಡಿ ಅಂದ್ರು, ಸುಮ್ಮನೆ ನಿಂತ್ಕೊಳ್ಳೆ. ರೀ, ಒಳಗಡೆ ಗುರುಗಳು ಏನು ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗಬೇಕು. ಬನ್ನಿ ಹೋಗೋಣ. ಸುಮ್ಮನೆ ಇರು. ಒಳಗಡೆ ಹೋದರೆ ಅಪಾಯ ಆಗುತ್ತೆ ಅಂತಾನೆ ನಮ್ಮನ್ನಿಲ್ಲಿರೋದಕ್ಕೆ ಹೇಳಿದ್ದು. ಸುಮ್ಮನೆ ಇರು. ಗುರುಗಳು ಒಳಗಡೆ ಏನು ಮಾಡ್ತಿದ್ದಾರೆ? ನಾನು ಒಳಗಡೆ ಹೋಗಬೇಕು. ಆರ್ತಿ, ಒಳಗಡೆ ಯಾರು ಹೋಗಬಾರ್ದು ಅಂತ ಗುರುಗಳು ಹೇಳಿದ್ದಾರೆ. ಇಲ್ಲ ಅದಕ್ಕೆ ನಾನು ಒಳಗಡೆ ಹೋಗಬೇಕು. ಅಯ್ಯೋ ದೇವ್ರೆ, ಒಳಗಡೆ ಏನಾಗ್ತಿದ್ಯೋ ಏನೋ. ನನ್ನ ಕಂದನಿಗೆ ಗುರುಗಳಿಂದ ನೋವಾಗದಿರೋ ಹಾಗೆ ನೋಡ್ಕೋ ಭಗವಂತ. ಅವನು ಕೆಟ್ಟ ಆತ್ಮ ಅಲ್ಲ, ಕೆಟ್ಟ ಆತ್ಮ ಅಲ್ಲ. ನನಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟೆ ಅಲ್ವಾ? ಗುರುಗಳೇ, ಏನಾಯ್ತು? ಬನ್ನಿ, ನನ್ನಿದೆ. ಈ ಮನೆಯಲ್ಲಿದ್ದ ಋಣಾತ್ಮಕ ಶಕ್ತಿನ ಆಚೆ ಕಳಿಸಿದ್ದೀನಿ. ಇದೇ ಸರಿಯಾದ ಸಮಯ. ಈ ಮಂತ್ರಿಸಿದ ನಿಂಬೆಹಣ್ಣು ಹಾಗೂ ತೆಂಗಿನಕಾಯಿನ ಮನೆಯ ಮುಂಬಾಗಿಲಿಗೆ ಹಾಗೂ ಹಿಂಬಾಗಿಲಿಗೆ ಕಟ್ಟಿ. ನಾನು ಹೇಳೋವರೆಗೂ ಬಿಚ್ಚಬೇಡಿ. ನೋಡಿ ಗುರುಗಳೇ, ಚಿರು ಶ್ರಾದ್ದ ಕಾರ್ಯನ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ಹೇಳಿದರೆ? ನಾಳೆ ಸಂಗಮದ ಬಳಿ ಚಿರುವಿನ ಶ್ರಾದ್ದ ಕಾರ್ಯ ನಡೀಬೇಕು.
ನಾರಾಯಣ ಬಲಿಯಾಗಬೇಕು. ತಿಲತರ್ಪಣ ಬಿಟ್ಟು ಚಿರು ಹಾಗೂ ತೀರು ಹೋದ ಅವನ ಹಿರಿ ತಲೆಮಾರಿಗೆ ಪಿಂಡ ಪ್ರದಾನ ಮಾಡಬೇಕು. ಶ್ರಾದ್ದಾದ ಮಾರನೇ ದಿವಸ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಸಬೇಕು. ಗೋಮೂತ್ರದಿಂದ ಮನೆಯನ್ನು ಶುದ್ಧೀಕರಣ ಮಾಡಬೇಕು. ಮನೆಗೆ ಗೋಪ್ರವೇಶ ಮಾಡಿಸಬೇಕು. ಅಲ್ಲಿಗೆ ಎಲ್ಲವೂ ಶಾಂತವಾಗುತ್ತೆ. ಮನೆಯಲ್ಲಾಗ್ತಿರೋ ಮನಸ್ತಾಪಗಳು, ಕಿರಿಕಿರಿ, ಭಯ ಎಲ್ಲ ದೂರ ಆಗುತ್ತೆ. ಮಿಕ್ಕಿದ್ದೆಲ್ಲವನ್ನ ಕಾಲ ಕಾಲಕ್ಕೆ ನಾನು ಹೇಳ್ತೀನಿ. ಸಮಸ್ಯೆ ಏನಾದರೂ ಕಂಡು ಬಂದರೆ ತಿಳಿಸ್ತೀನಿ. ಗುರುಗಳೇ, ನಿಜವಾಗ್ಲೂ ನಮ್ಮ ಪಾಲಿನ ದೇವರು ನೀವು. ನಾಳೆ ಶ್ರಾದ್ದ ಕಾರ್ಯಕ್ಕೆ ಪುರೋಹಿತರನ್ನು ಕರೆಸಿ. ಸಂಗಮದ ಬಳಿ ನಾಳೆ ಮಧ್ಯಾಹ್ನ 2 ಗಂಟೆಗೆ ತಿಲತರ್ಪಣ ಕಾರ್ಯಕ್ರಮನ ಇಟ್ಕೊಳ್ಳಿ. ನಾನು ನಿಮಗೆ ನಾಳೆ ಅಲ್ಲೇ ಸಿಗ್ತೀನಿ. ಗುರುಗಳೇ, ಚಿರು ತಿಥಿ ಕಾರ್ಯನ ಯಾರೋ ನಿಲ್ಲಿಸೋ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿದ್ರಿ. ಅವ್ರು ಯಾರು ಅಂತ ಹೇಳಲೇ ಇಲ್ಲ. ಶ್ರಾದ್ದ ಕಾರ್ಯನ ತಡೆಯೋದಕ್ಕೆ ಹೊರಟಿರೋದೇ ವ್ಯರ್ಥ ಅಂತ ಅರ್ಥ ಆದಮೇಲೆ ಮತ್ತೆ ಅವರು ಆ ಪ್ರಯತ್ನಕ್ಕೆ ಮುಂದುವರಿಯೋದಿಲ್ಲ. ಸತ್ಯ ಎಲ್ಲ ನನ್ನಲ್ಲೇ ಇರಲಿ. ನಿಮ್ಮವರೆಗೂ ಬಂದು ನಿಮ್ಮ ಮನಸ್ಸುಗಳ ಮಧ್ಯೆ ಕಂದಕ ಸೃಷ್ಟಿಯಾಗೋದು ಬೇಡ. ತೆಂಗಿನಕಾಯಿ ಹಾಗೂ ನಿಂಬೆ ಹಣ್ಣನ್ನು ಯಾವುದೇ ಕಾರಣಕ್ಕೂ ಭೂಮಿಗೆ ತಾಗಿಸಕ್ಕೆ ಹೋಗಬೇಡಿ. ತಾಗಿಸಿದ್ರೆ ಅದರ ಶಕ್ತಿ ಕಡಿಮೆ ಆಗುತ್ತೆ. ಏನೋ ಸತ್ಯ ಹೇಳ್ತಾರೆ, ಮನೇಲಿ ಬಾಂಬ್ ಸಿಡಿಯತ್ತೆ, ಸಂಬಂಧಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಉಪದೇಶ ಮಾಡಿ ಹೋಗ್ತಾ ಇದ್ದಾರೆ. ಆರ್ತಿ, ನಿಮಗೆ ಕರೆಕ್ಟಾಗಿ ನೆನಪಿದೆ ತಾನೆ? ಅಸ್ತಿ ಕಬೋರ್ಡಲ್ಲೇ ಇಟ್ಟಿದ್ಯೋ ಅಥವಾ ಬೇರೆ ಎಲ್ಲಾದರೂ ಇಟ್ಟಿದ್ಯೋ? ಇಲ್ಲ ರೀ, ಕಬೋರ್ಡಲ್ಲೇ ಇಟ್ಟಿದ್ದೆ. ಕಬೋರ್ಡಲ್ಲೇ ಇಟ್ಟಿದ್ರೆ ಮತ್ತೆ ಎಲ್ಲಿ ಹೋಗುತ್ತದೋ? ನನಗೂ ಅದೇ ಅರ್ಥ ಆಗ್ತಿಲ್ಲ ರೀ. ಎಲ್ಲೋಯ್ತೋ ಏನೋ. ಆರ್ತಿ, ಗುರುಗಳಿಗೆ ಅಸ್ಥಿ ಇದೇ ರೂಮಲ್ಲಿದೆ ಅಂತ ಡೌಟ್ ಬಂದಿದೆ. ಅದಕ್ಕೆ ಅವ್ರು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಅಸ್ಥಿನೇ ಇಲ್ಲ. ಏನಿದ್ರ ಅರ್ಥ? ಅಸ್ಥಿ ಎಲ್ಲಿ ಹೋಯ್ತು? ಹೇಗೆ ಮಿಸ್ ಆಯ್ತು? ಅಳಿಯಂದ್ರೆ ಬಂದ್ರಾ? ಬಂದೆ 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 ಮಾವ, ಬಂದೆ ಬಂದೆ ಬಂದೆ. ಅಳಿಯಂದ್ರೆ ಹುಷಾರಾಗಿ ಕಟ್ಟಿ, ಯಾವುದೇ ಕಾರಣಕ್ಕೂ ಇದು ನೆಲಕ್ಕೆ ತಾಕ್ಬಾರ್ದು ಅಂತ ಗುರುಗಳು ಹೇಳಿದ್ದಾರೆ. ಅಯ್ಯ, ನಾನ್ ಕಟ್ತೀನಿ ಬಿಡಿ ಮಾವ, ಎಂತೆಂತ ಕೆಲಸ ಮಾಡ್ತೀನಿ. ಇದ್ಯಾವ ಮಹಾ, ನೀವು ಚಿಂತೆ ಮಾಡ್ಬಿಡಿ. ಕುಡಿ ತೋಳಿ ಈ ಹೊತ್ತಿ ನಾನು ಚೇರ್ ಇಟ್ಕೊತೀನಿ. ಬೇಡ 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 ಬೇಡ, ನಾನು ಕಟ್ತೀನಿ, ನೀವು ಆರಾಮಾಗಿ ನಿಂತ್ಕೊಡಿ. ಗುರುಗಳು ಈ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರು. ಆಮೇಲೆ ಅಶೋಕನ ರೂಮ್ಗೆ ಹೋಗಿ ಅದೇನೋ ನೋಡಿದ್ರು. ಏನೂ ಮಾತಾಡದೆ ಈ ತೆಂಗಿನಕಾಯಿ ನಿಂಬೆಹಣ್ಣನ ಕಟ್ಟಿ ನೆಗೆಟಿವ್ ಎನರ್ಜಿ ಬರಲ್ಲ ಅಂತ ಹೇಳಿದ್ರು. ಅದರ ಅರ್ಥ ಈ ಮನೇಲಿ ನೆಗೆಟಿವ್ ಎನರ್ಜಿ ಮನೆ ಬಿಟ್ಟು ಹೋಗಿದೆ ಅಂತನ. ನನಗೊಂದು ಅರ್ಥ ಆಗ್ತಿಲ್ಲ. ತುಂಬ ತಿಳಿದ್ರು ಅದ್ಯಾಕೆ ಅರ್ಥ ಆಗದೆ ಇರೋ ಥರ ಮಾತಾಡ್ತಾರೆ ಅಂತ.
ಅನಾಹುತ ಮಾಡ್ಬಿಡ್ತಿದ್ರೆ ಹೇಳಿದ್ರೆ ನೀವು. ನಾನು ಸ್ಟೂಲ್ ಹಿಡ್ಕೊತೀನಿ ಅಂದ್ರು ನೀವು ನಮ್ಮ ಮಾತೇ ಕೇಳಲಿಲ್ಲ. ಬಾಬಾ ಯಾರ ತಿಳಿದಂಗಾಯ್ತು. ಜಯಸಿಂಹ, ನೀನು ಬಿದ್ದಿದ್ದಕ್ಕೆ ಸುಮ್ಮನೆ ಏನೇನೋ ರೀಸನ್ಸ್ ಕೊಡಬೇಡ. ಹುಷಾರಾಗಿರ್ಬೇಕು ತಾನೆ. ನಾನು ಕಟ್ತೀನಿ. ಏನು ಮಂತ್ರ ಮಾಡ್ತಾ ಇದೀಯ ಜಯಸಿಂಹ? ಅದನ್ನು ತಗೊಂಡೋಗಿ ಹಿಂದಿನ ಬಾಗಿಲಿಗೆ ಹುಷಾರಾಗಿ ಕಟ್ಟು. ನಾನು ಅರ್ಜೆಂಟ್ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ಆಲ್ರೆಡಿ ಲೇಟ್ ಆಗಿದೆ. ನೋಡು, ಭಯ ಆದರೆ ಮಾವನ್ನು ಕರ್ಕೋ. ಇನ್ನು ಅಲ್ಲಿ ಎಡವಟ್ ಮಾಡಬೇಡ. ಬ್ರದರ್, ನಾನು ಯಾರಿಗೇನು ಭಯ ಪಡೋದಿಲ್ಲ. ನೀವು ಆರಾಮಾಗಿ ಹೋಗಿ, ನಾನು ಕಟ್ತೀನಿ ಹೋಗಿ. ಸರಿ, ಬೇಗ ಬಂದ್ಬಿಡ್ತೀನಿ. ಹೋಗಿ ಬನ್ನಿ. ಬಾಬಾ ಕೊಡಿ. ಜಯಸಿಂಹ ನೋಡು, ಯಾವುದೇ ಕಾರಣಕ್ಕೂ ಇದು ನೆಲಕ್ಕೆ ತಾಗಬಾರ್ದು. ಗುರುಗಳು ಹೇಳಿರೋದು ಜ್ಞಾಪಕ ಇದೆ ತಾನೆ? ಟೆನ್ಷನ್ ಮಾಡ್ಕೊಂಬಿಡಿ ಮಾವ, ನಾನು ಕಟ್ತೀನಿ ಕೊಡಿ. ನನ್ನ ಮಾತು ಕೇಳಿ. ನಾಳೆ ಶ್ರಾದ್ದಕ್ಕೆ ಪುರೋಹಿತರ ಹತ್ರ ಮಾತಾಡ್ಕೊಂಡು ಬರಬೇಕು. ನಾನು ಅದಕ್ಕೆ ಹೊರಟಿದ್ದೀನಿ. ನಾನು ಬರಲ್ಲ, ನೀವು ಒಬ್ಬರೇ ಕಟ್ತೀನಿ. ನೀವು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ, ನಾನು ಕಟ್ತೀನಿ. ಕೊಡಿ 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 ಕೊಡಿ. ಹುಷಾರು. ಹಾಂ ಹುಷಾರು ಜಯಸಿಂಹ. ಹಾಂ. ನಿಜವಾಗ್ಲೂ ನನಗೂ ಗೊತ್ತಿಲ್ಲ ರೀ, ಏನಾಯ್ತೋ ಏನೋ. ನೀನು ಅಸ್ಥಿನ ಲಾಸ್ಟ್ ನೋಡಿದ್ಯಾ ಅವಾಗ? ಅದು ಚಿರು ತುಂಬ ನೆನಪಾಗ್ತಾನೆ ಅಂತ ನಾನು ಅದನ್ನು ನೋಡ್ತಾನೆ ಇರಲಿಲ್ಲ ರೀ. ಇತ್ತೀಚೆಗೆ ಚೈತ್ರನ್ ಇನ್ಸಿಡೆಂಟ್ ಆದಾಗಿಂದ ನಾನು ಅದನ್ನು ಮರ್ತೇ ಹೋಗಿದ್ದೆ. ಅಂದರೆ ಅಸ್ಥಿ ಅವಾಗಿಂದನೇ ಮನೇಲಿಲ್ಲ. ಅಸ್ಥಿ ಇಲ್ಲಿ ಇಲ್ಲದೆ ಇರೋದಕ್ಕೇನೆ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ಈ ಪಾಸಿಬಿಲಿಟೀಸ್ ಕೂಡ ಇರ್ಬೋದಲ್ವಾ? ಇರ್ಬೋದು. ಆರ್ತಿ, ಚಿರು ಅಸ್ಥಿಗೋಸ್ಕರ ನೀನು ತುಂಬಾ ಆಸೆ ಪಟ್ಟಿದ್ದೆ. ಈಗ ಅದಿಲ್ಲ ಅಂದ್ರೆ ನಿಂಗೆ ಬೇಜಾರಿಲ್ಲ ತಾನೆ? ಆರ್ತಿ, ಬೇಜಾರಿಲ್ಲ ತಾನೆ? ನಾನು ಆಸೆ ಪಟ್ಟಿದ್ದು ನನಗೆ ನಮ್ಮ ರೂಮ್ಗೆ ಬಂದು ನಮ್ಮ ಕಬೋರ್ಡ್ನ ಯಾರು ಓಪನ್ ಮಾಡಿ ನೋಡ್ತಾರೆ? ಏನು ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋದು ನಿಜನಾ? ಯಾವುದು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ. ಸರಿ 15 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಅಯ್ಯ, ಈ ತೆಂಗಿನಕಾಯಿ ನಿಂಬೆಹಣ್ಣು ಕಟ್ಟೋದಕ್ಕೆ ಜಯಸಿಂಹನಿಗೆ ಹೆದರಿಕೆ ಮಾತೇ ಇಲ್ಲ. ಭೂತವಿಲ್ಲ, ಶಾಸ್ತಿ ಇಲ್ಲ. ಇಲ್ಲ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ಇರ್ಬೇಕು, ಈ ಮನೆಯಲ್ಲೇ ಇರ್ಬೇಕು. ನಾನು ಹಿತ್ಲು ಮನೆಯಿಂದ ಹೋಗ್ತೀನಿ. ಇಲ್ಲ, ದೆವ್ವವಿಲ್ಲ, ಕಪಾಲಿ ಎಲ್ಲ ಇದ್ದರೂ ಕಾಣಲ್ಲ. ದೆವ್ವವಿಲ್ಲ, ಕಪಾಲಿ ಎಲ್ಲ ಇದ್ದರೂ ಕಾಣಲ್ಲ. ಅಂಜಿಕೆಯೇ ಸ್ಥಳಯೋ. ಇಲ್ಲ, ದೆವ್ವವಿಲ್ಲ, ಕಪಾಲಿ ಎಲ್ಲ ಇದ್ದರೂ ಕಾಣಲ್ಲ.
ಅಂಜಿಕೆಯೇ ಬೇತಾಳ. ಯಾರದು? ಯಾರು ಇಲ್ಲ. ಭ್ರಮೆ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು. ಅಸ್ತಿ ಎಲ್ಲಿ ಅಮ್ಮೋರೆ? ಸುಳ್ಳು ಹೇಳಬೇಡಿ, ಸತ್ಯ ಹೇಳಿ. ಹೌದು, ಅಸ್ಥಿನ ನಾನೇ ಬಚ್ಚಿಟ್ಟೆ. ಗುರುಗಳು ಬಂದಾಗ ಅಸ್ಥಿ ವಿಷಯ ಪ್ರಸ್ತಾಪ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹೋದ್ಸಲ ಗುರುಗಳು ಬಂದಾಗಲೇ ಅಸ್ಥಿನ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿದರು. ಮತ್ತದೇ ರಿಪೀಟ್ ಆಗಬಾರ್ದು ಅಂತ ನಾನೇ ಅಸ್ಥಿನ ಬಚ್ಚಿಟ್ಟೆ. ಎಲ್ಲಿಟ್ಟಿದ್ದೀರಿ? ಎಲ್ಲಿಟ್ಟಿದ್ದೀರಾ ಅಮ್ಮೋರೆ? ಈಗ ಹೇಳಿ ಅಮ್ಮೋರೆ, ಅಸ್ತಿನ ಎಲ್ಲಿಟ್ಟಿದ್ದೀರಾ?